ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇತ್ತೀಚೆಗೆ ಬೆಂಗಳೂರು ವೆದರ್ ತುಂಬಾ ಚೇಂಜ್ ಆಗಿಬಿಡುತ್ತೆ. ಲೈಕ್ ಹೆವಿ ಕೋಲ್ಡು. ಈ ಕಡೆ ಆಫೀಸಲ್ಲಿ ವರ್ಕ್ ಮಾಡೋಕ್ಕೂ ಆಗೋಲ್ಲ, ಮನೆಗೆ ಬಂದು ಕೆಲಸ ಮಾಡೋಕ್ಕೂ ಆಗೋಲ್ಲ, ಅಷ್ಟೊಂದು ಕೋಲ್ಡ್ ಇದೆ ವೆದರು. ಯಾಕಂದರೆ ಸೈಕ್ಲೋನ್ ಆಗಿರೋ ಪ್ರಭಾವ. ಸೊ ಬೆಂಗಳೂರಲ್ಲಿ ಈ ಕಥೆ ಆಗಿದೆ. ಸೊ ಯಾರೆಲ್ಲ ಬೆಂಗಳೂರಿದ್ದು ಈ ಒಂದು ಕ್ಲೈಮೇಟ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀರಾ, ಅರ್ಥ ಆಗಿರುತ್ತೆ ಹೇಗಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಅಂತ ಹೇಳಿ. ಇದು ಬಂದು ಶುಕ್ರವಾರದ ಬ್ಲಾಗು. ಶುಕ್ರವಾರ ಆ್ಯಕ್ಚುಲಿ ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಬರ್ತಾನೆ ಚಿಕನ್ ತೊಗೊಬಂದಿದ್ದೆ. ಸೊ ಚಿಕನ್ ಏನಾದರೂ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಏನಾದ್ರು ರೆಸಿಪಿ ಮಾಡಬೇಕು ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದು ತುಂಬ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೋಬೋದು. ಏನಿಲ್ಲ, ಸೊ ಚಿಕನ್ ಮಸಾಲ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ ಅದನ್ನೆಲ್ಲ ನೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದ್ಸತಿ ನೋಡಿ ನೆಕ್ಸ್ಟು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕುಕ್ಕರ್ ಇಟ್ಕೊಳ್ಳೋದು. ಸೊ ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಅಂದರೆ ಒಂದು 2 to 3 ಸ್ಪೂನ್ ಎಣ್ಣೆ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಇದಿಷ್ಟನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಒಂದು 2 ಮಿನಿಟ್ಸ್ ಇಲ್ಲ 1 ಮಿನಿಟ್ ಅದು ಎಣ್ಣೆ ಅದು ಎಣ್ಣೆಯಲ್ಲಿ ಆ ಫ್ಲೇವರೆಲ್ಲ ಇದಾಗಬಟ್ಟು ಫ್ರೈ ಮಾಡಿಕೊಂಡು, ಆಮೇಲೆ ಈರುಳ್ಳಿ, ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ 3 ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಅದೇನೇನು 70% ಬೆಂದಿದೆ ಅಂತ ಗೊತ್ತಾಗುವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಬೇಕು. ಶುಂಠಿ ಬೆಳ್ಳುಳ್ಳಿದು ಫ್ಲೇವರ್ ಇರುತ್ತಲ್ಲ, ಸೊ ನೀಟಾಗಿ ಇದ್ರ ಮಿಕ್ಸ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು. ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳೋಣ, ಓಕೆನಾ. ಅದು ಫ್ರೈ ಮಾಡ್ಕೊಂಡ್ಮೇಲೆ ಪುದೀನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಸೊ ಆ ಪುದೀನ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಬೋದು. ಇಲ್ಲಿ ಬೇಗನೆ ಕಸ್ತೂರಿ ಮೆಥಿ ಹಾಕೋಬೋದು. ನಂತರ ಕಸ್ತೂರಿ ಮೆಥಿ ಖಾಲಿ ಆಗಿತ್ತು, ಸೊ ಹಾಗಾಗಿ ನಾನು ಸ್ಕಿಪ್ ಮಾಡಿ ಮೆಥಿ ಇದು ಹಾಕ್ಕೊಂಡಿದ್ದೀನಿ, ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಚಿಕನ್ ನೀಟಾಗಿ ವಾಶ್ ಮಾಡ್ಕೊಂಡು, ಇದು 1 kg ಚಿಕನ್ ಮಾಡ್ತಾ ಇರೋದು. ಸೊ ಚಿಕನನ್ನು ನೀಟಾಗಿ ತೊಳೆದಿಟ್ಕೊಂಡಿರೋದನ್ನ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ನೀಟಾಗಿ ತಿರುಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿ, ಏನಕ್ಕೆ ಅಂದರೆ ಉಪ್ಪು ಮತ್ತು ಅರಿಶಿನ, ಅಚ್ಕಾರದ ಪುಡಿ ಎಲ್ಲ ಅರಿಶಿನ, ಉಪ್ಪು ಮತ್ತು ಅರಿಶಿನ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಅದು ಸುಂಡಬೇಕು. ನಮಗೆ ಚಿಕನ್ ಆಗಲಿ ಮಟನ್ ಆಗಲಿ ಸುಂಡೋದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಚಿಕನ್ ಈ ಥರ ಹಾಕಿದ ತಕ್ಷಣ ಹಿಂದೆಗಡೆ ನೀರು ಹಾಕ್ಬಿಡ್ತಾರೆ ಬೇಲಿ ಅಂತ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಸೊ ಯಾವಾಗಲೂ ಈ ಥರ ಫಸ್ಟು ಎಣ್ಣೆಲಿ ಚಿಕನ್ನ ಫ್ರೈ ಮಾಡ್ಕೊಂಡು ಅರಿಶಿನ ಮತ್ತು ಉಪ್ಪಿನ ಜೊತೆ ಅದು ಏನು ರಸ ಬಿಡುತ್ತಲ್ವ, ಅದು ಸುಂಡಿದ ಮೇಲೆ ಆಮೇಲೆ ನೀರಾಗಿ ಬೇಯಿಸಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಅದಾದಮೇಲೆ ನೆಕ್ಸ್ಟು 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಮತ್ತು ಪೆಪ್ಪರ್ ಪೌಡರ್ 1 ಸ್ಪೂನ್, ಗರಂ ಮಸಾಲ 1.5 ಸ್ಪೂನ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದು ಫ್ರೈ ಮಾಡಿಕೊಂಡು ಎಣ್ಣೆ ಬಿಡ್ತಾ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಗ್ರೇವಿಯಲ್ಲಿ. ಸೊ ಆವಾಗ ಕಾಯಿ ಹಾಲು ಆಲ್ಮೋಸ್ಟ್ 150 ml, ಒಂದು ನಾವು ಕಾಫಿ ಕುಡಿತೀವಲ್ಲ ಅದರಲ್ಲಿ ಒಂದು 2 ಗ್ಲಾಸ್ ಹಾಕ್ಕೊಂಡ್ರೆ ಟೇಸ್ಟ್ ಒಂಥರ ರಿಚ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸಾಲ್ಟ್ ಎಲ್ಲ ಟೇಸ್ಟ್ ಅನಿಸುತ್ತೆ ನೋಡ್ಕೊಂಡು, ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಲಿಕ್ವಿಡಿ ಕನ್ಸಿಸ್ಟೆನ್ಸಿ ಬೇಕು, ಸಾಂಬಾರು ಥರ ಬೇಕು ಅಂತಲೇ ಇನ್ನು ಸ್ವಲ್ಪ ಸಾಂಬಾರು ಹಾಕೋಬೇಕು. ಅದಾದಮೇಲೆ ಟೊಮೆಟೊ ಮರ್ಬಿಟ್ಟು ಟೊಮೆಟೊ ಮತ್ತು ಹಸಿಮೆಣಸಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಟೊಮೆಟೊ ಸಾಫ್ಟ್ ಆಗಬೇಕು, ಮಸಿ ಆದಮೇಲೆ ವಾಟರ್ ಹಾಕ್ಕೋಬೇಕು. ವಾಟರ್ ಹಾಕ್ಕೊಂಡು ಉಪ್ಪು ಹಾಕಿ ಒಂದೇ ಒಂದು ವಿಷಲ್ ಕುಕ್ಕಲ್ಲಿ ಕೂಗಿಸಿದ್ರೆ ಸಾಕು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನು ಇದ್ರ ಜೊತೆ ಮುದ್ದೆ ಮಾಡ್ಕೊಂಡಿದ್ದೆ, ಕಾಂಬಿನೇಷನ್ ಮುದ್ದೆ ಪ್ಲಸ್ ಅನ್ನ, ಇವೆರಡನ್ನು ಮಾಡ್ಕೊಂಡು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದ್ದು. ಟ್ರೈ ಮಾಡಿ ನೋಡಿ. ಆಮೇಲೆ ಇವೇನು ಹೇಳಬೇಕು ಅಂತ ಹೇಳಿದ್ರೆ, ಈಗ ನನ್ನ ವ್ಲಾಗ್ಸಲ್ಲಿ ಕುಕಿಂಗ್ ವ್ಲಾಗ್ಸ್ ಈ ಥರ ಆಗ್ತಾ ಬರ್ತಾಯಿದ್ದೀನಿ ನಾನು. ಸೊ ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅಲ್ಲಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಸೊ ಆದಷ್ಟು ನಾನು ಕನೆಕ್ಟ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ನಾನು ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ನೆಕ್ಸ್ಟ್ ವೀಕಿಂದ ಶುರು ಮಾಡ್ತೀನಿ. ಲೈಕ್ ನಾನು ಮಾರ್ನಿಂಗ್ ಟು ಈವ್ನಿಂಗ್ ಅಂದರೆ ನಾನು ಮಾರ್ನಿಂಗ್ 6 AM ಇಂದ 10 PM ವರೆಗೂ ನನ್ನ ಒಂದು ಡೈಲಿ ರೂಟೀನ್ ಹೇಗಿರುತ್ತೆ, ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ, ಈ ಕಡೆ ಕೆಲಸ ಪ್ಲಸ್ ಮನೆ, ಸೊ ಹೇಗೆ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ನೆಕ್ಸ್ಟ್ ಅದೇ ಆಗಿರುತ್ತೆ ನನ್ನ ಡೈಲಿ ರೂಟೀನ್ ವ್ಲಾಗ್ಸ್. ಯಾರಿಗೆಲ್ಲ ಈ ರೀತಿ ನನ್ನ ಕುಕಿಂಗ್ ವೀಡಿಯೋಸ್ ಎಲ್ಲನೂ ಅಪ್ಡೇಟ್ ಆಗ್ತಾ ಇರುತ್ತೆ ಡೈಲಿ. ಲೈಕ್ ನಾನು ಡೈಲಿ ಬೇಸಿಸ್ ನನ್ನ ವೀಡಿಯೋಸ್ಗಂತಲೇ ಕುಕಿಂಗ್ ಏನು ಮಾಡೋಕ್ಕೋಗುತ್ತೆ
ರೆಗ್ಯುಲರ್ ನಮ್ಮ ಮನೇಲಿ ಡೈಲಿ ಬೇಸಿಸ್ ನಾವು ಏನು ಅಡುಗೆ ಮಾಡ್ತಿರ್ತೀವಿ, ಏನು ಸ್ಪೆಷಲ್ ಡಿಶಸ್ಸು, ವೀಕೆಂಡ್ಸ್ ಬಂದರೆ ಎಲ್ಲರೂ ಹೊರಗಡೆ ಹೋಗೋದು, ಸೊ ಆ ಥರ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗುತ್ತೆ ನೋಡಿ. Thanks for watching. Subscribe my Shreya's Kitchen and like.